ಎವ್ರಿವನ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಬಂದು ಹೇಗೆ ನೀವು ಝೀರೋಯಿಂದ 10 ಲಕ್ಷನ ಹೇಗೆ ಸೇವ್ ಮಾಡ್ಬೋದು ಅಂತ. ಆ್ಯಂಡ್ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಸ್ಪೆಷಲಿ ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಹೇಗೆ ಅಂತ ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ. ಓಕೆ, ಸೊ ಶುರು ಮಾಡೋಣ. ಸೊ ಫಸ್ಟು ನಾನು ನನ್ನ ಬಗ್ಗೆ ಹೇಳ್ತೀನಿ, ಯಾಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ಪೆಷಲಿ ಅನ್ನೋದ್ರ ಬಗ್ಗೆ. ಸೊ ಎಲ್ಲರಿಗೂ ಗೊತ್ತಿರುತ್ತಲ್ವ, ತುಂಬ ಜನ ಬೆಂಗಳೂರಿಂದ, ಪ್ರಾಪರ್ ಬೆಂಗಳೂರಲ್ಲ, ಬೇರೆ ಕಡೆ ಊರಿಂದ ಬಂದು ಇಲ್ಲಿ ವರ್ಕ್ ಮಾಡ್ತಾಯಿರ್ತಾರೆ, ಜೀವನ ಕಟ್ಕೋತಾ ಇರ್ತಾರೆ. ಸೊ ನೀವು ಎಲ್ಲರೂ ಮತ್ತೆ ರಿಟರ್ನ್ ಹಬ್ಬಗಳಿಗೆ ಎಲ್ಲ ಹಾಲಿಡೇಸ್ಗೆ ಏನಾರು ಊರಿಗೆ ಹೋದರೆ ಫಸ್ಟ್ ನಿಮಗೆ ಕೇಳೋ ಪ್ರಶ್ನೆ ಏನಂದರೆ, ಎಷ್ಟು ಸೇವ್ ಮಾಡಿದ್ದೀರಾ, ಚೆನ್ನಾಗಿ ದುಡಿತಾ ಇರ್ಬೋದು, ನೀವು ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀರಾ, ತಿರುಗ್ತಾ ಇದ್ದೀರಾ, ಒಳ್ಳೊಳ್ಳೆ ಬಟ್ಟೆ ಹಾಕ್ತೀರಾ, ನಿಮ್ಗೇನು ಕಮ್ಮಿ ಇದೆ, ಚೆನ್ನಾಗಿ ಸೇವಿಂಗ್ ಮಾಡಿದ್ದೀರಲ್ವ, ಎಷ್ಟು ಸೇವ್ ಮಾಡಿದೆಯಾ, ಏನು ಮಾಡ್ತಾಯಿದೆಯಾ, ದುಡ್ಡಿದೆಲ್ಲ ಎಲ್ಲಿ ಇಡ್ತಾಯಿದೆಯಾ, ಯಾವ ಬ್ಯಾಂಕಲ್ಲಿ ಇಡ್ತಾಯಿದೆಯಾ. ಸೊ ಎಲ್ಲ ಕ್ವಶನ್ ಕೇಳ್ತಾರೆ. ಸೊ ನನಗೂ ಅದೇ ಥರ ಎಲ್ಲರೂ ಕೇಳ್ತಾರೆ. ಬಟ್ ಆ ಟೈಮಲ್ಲಿ ನಮ್ಮ ಹತ್ರ ಇದ್ದಿದ್ದು ಉತ್ತರ ಏನಿಲ್ಲ, ಝೀರೋ ಸೇವಿಂಗ್ಸ್. ಏಕೆ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ ಅನ್ನೋ ಪರಿಸ್ಥಿತಿ ಏನು ಇರುತ್ತಲ್ವ. ಹೇಳ್ಕೊಂಡ್ರೆ ಏನಿಲ್ಲ ಅಂದರೆ ನಂಬಲ್ಲ ಅವರು. ಇವಾಗ ನೀವು ಹೋಗ್ಬಿಟ್ಟು ಇಲ್ಲ ಏನು ಸೇವಿಂಗೇ ಮಾಡಿಲ್ಲ, ತುಂಬ ಇದಾಗ್ತಾಯಿದೆ ಅಂದರೆ ಯಾರೂ ನಂಬಲ್ಲ. ಏಕೆಂದರೆ ಅವ್ರಿಗೆ ಗೊತ್ತಿರೋಲ್ವ ನಮ್ಮ ಜೀವನ ಏನಂತ. ಸೊ ನಮಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ ಬೆಂಗಳೂರಲ್ಲಿ. ಆ್ಯಂಡ್ ಬಂದಿರೋ ಸಂಬಳ, ತಿಂಗಳು ಪೂರ್ತಿ ಕೆಲಸ ಮಾಡಿ ಬರೋ ಸಂಬಳ ಕೂಡ 1-2 ದಿನ ನಮ್ಮ ಹತ್ರ ಇರೋಲ್ಲ. ಸೊ ಆ್ಯಂಡ್ ಮತ್ತೆ ಮಂತ್ ಎಂಡ್ ಖರ್ಚಿಗೋಸ್ಕರ ನಾವು ಎಷ್ಟೊಂದು ಒದ್ದಾಡ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದೆಲ್ಲದಕ್ಕೆ ಬಂದು ನಾನು ಹೇಗೆ ನನ್ನ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದೆ, ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ ನಾವು ತುಂಬ ವರ್ಷದಿಂದ ಬೆಂಗಳೂರಲ್ಲಿ ನಾವು ಅಪ್ಪ ಅಮ್ಮ ಬೆಂಗಳೂರಲ್ಲೇ ತುಂಬ ವರ್ಷ ಇದ್ದಾರೆ. ಸೊ ಅವ್ರ ಮದುವೆ ಆದಮೇಲೆ ಬಂದು ಇಲ್ಲಿ ಕೆಲಸಕ್ಕಿಂತ ಸ್ಟಾರ್ಟ್ ಮಾಡಿದ್ರು. ಆದಮೇಲೆ ನಾನು ಹುಟ್ಟಿ ನನ್ನ ತಂಗಿ ಎಲ್ಲ ಆಯಿತು. ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನದು ಕಾಲೇಜ್ ಮುಗಿದ್ಮೇಲೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೂ ನಾನು ಏನು ಸೇವಿಂಗ್ ಮಾಡಿಲ್ಲ. ನಾನು ಸೇವಿಂಗ್ ಸ್ಟಾರ್ಟ್ ಮಾಡಿದ್ದು ಬಂದು 2020 ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಹೇಗೆ ಇದು ಜರ್ನಿ ಸ್ಟಾರ್ಟ್ ಆಯಿತು ಅಂದರೆ, ಸೇವಿಂಗ್ಸ್ ಜರ್ನಿ. ಅಲ್ಲಿವರೆಗೂ ನನಗೆ ಸೇವಿಂಗ್ ಮಾಡಬೇಕು ಇತ್ತು, ಸೇವಿಂಗ್ ಮಾಡಬೇಕು ಅಂತ, ಬಟ್ ಇನ್ನೂ ಅಷ್ಟು ಸೀರಿಯಸ್ ಆಗಿರಲಿಲ್ಲ. ಸೊ 20ಯಲ್ಲಿ ಏನಾಯಿತು, ನನಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ನನಗೆ ಮೈಂಡಿಗೆ ಫಸ್ಟ್ ಬಂದಿದೆ ಏನಂದರೆ, ಥಿಂಕ್ ಅಂದರೆ ನನಗೇನಾದ್ರು ಆದರೆ ನನ್ನ ಫ್ಯಾಮಿಲಿ ಹೇಗೆ ಅವ್ರ ಜೀವನ ಮಾಡ್ತಾರೆ, ಹೇಗಿರ್ತಾರೆ, ಸೊ ಹೇಗೆ ಅನ್ನೋದು ಫಸ್ಟ್ ಬಂದಾಗ ನಾನು ಮಾಡಿದ ಫಸ್ಟ್ ಕೆಲಸ, ನನಗೆ ಆಕ್ಸಿಡೆಂಟ್ ಆಗಿ ಹುಷಾರಾಗಿದ್ದು ನನ್ನ ಫಸ್ಟ್ ಕೆಲಸನೇ ಹೋಗಿ LIC ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದು. LIC ಲೈಫ್ ಇನ್ಶೂರೆನ್ಸ್ ನಾನು ಮಾಡಿಸ್ದೆ. ಸೊ ಅದು ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಏಕೆಂದರೆ ಇವಾಗ ಕೆಲವರು ಹೇಳ್ತಾರಲ್ವ, ಯಾರೂ ನಂಬ್ಕೊಂಡಿರಲ್ಲ, ಅವ್ರವ್ರ ಜೀವನ ಕಟ್ಕೊಳ್ಳೋದು ಗೊತ್ತಿರುತ್ತೆ, ಯಾರಿದ್ರೂ ಇಲ್ಲದಿದ್ರು. ಅದು ನಿಜ, ಯಾರಿದ್ರೂ ಯಾರಿಲ್ಲ ಅದು ಜೀವನ ನಡೆಯುತ್ತೆ. ಆದರೆ ಒಂದು ಟೈಮ್ ಅಂತ ಇರುತ್ತೆ. ಸೊ ಇಷ್ಟು ದಿನ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸಡನ್ನಾಗಿ ಹೋದಾಗ ಏನಾಗುತ್ತೆ, ಅವ್ರಿಗೆ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಿರುತ್ತೆ. ಆ ಟೈಮ್ ಅಂದಾಗ ಆ ಟೈಮಲ್ಲಿ ಈ ಅಮೌಂಟ್ ಯೂಸ್ ಆಗುತ್ತೆ. ನಾನು ಮಾಡಿದ್ದು ನನ್ನ ಮಗುಗೆ ಅವರು ಒಳ್ಳೆ ಜೀವನ ಕೊಡಬೇಕಂತ ಅನಿಸಿರುತ್ತೆ. ಎಷ್ಟು ದೊಡ್ಡ ಅಮೌಂಟ್ ಏನು ಮಾಡಿಸಿಲ್ಲ, ಬಟ್ ಅವ್ರು ಸ್ವಲ್ಪ ದಿನ ಇದು ಮಾಡ್ಬೋದು, ಇಲ್ಲ ಆ ಅಮೌಂಟ್ ಏನಾದರೂ ಇಟ್ಕೊಂಡು ಅವ್ರು ಏನಾದರೂ ಮಾಡ್ಬೋದು, ಸೇವಿಂಗ್ಸ್ ಇಟ್ಕೊಂಡು ಅವ್ರಿಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ನನಗೂ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಅದಾದಮೇಲೆ ನಾನು 2020 SBI ವೆಲ್ತ್ ಬಿಲ್ಡರ್ ಅನ್ನೋ ಒಂದು ಪ್ಲ್ಯಾನ್ ತೊಗೊಂಡೆ. ಅದು ಇಯರ್ಲಿ 50,000 ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಆ ಇನ್ವೆಸ್ಟ್ ಬಂದು ಅವ್ರು ನನಗೆ ಏಜೆಂಟ್ ಬಂದು, ಅದು ಆ್ಯಕ್ಚುಲಿ 7 ಇಯರ್ಸ್ ಇರೋದು. ಅವ್ರು ಹೇಳಿದ ನನಗೆ 5 ಇಯರ್ಸು, ನೀವು 5 ಇಯರ್ಸ್ ಪೇ ಮಾಡಿ 1 ಇಯರ್ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಸೊ 6 ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆ ಅಮೌಂಟು 4.5-5 ಲ್ಯಾಕ್ಸ್ವರೆಗೂ ಬರುತ್ತೆ ಅಂತ ಹೇಳಿದರು. ನಾನು ಓಕೆ, ಒಳ್ಳೆ ಪ್ಲ್ಯಾನ್ ಅಲ್ವಾ, 5 ವರ್ಷ ಆದಮೇಲೆ ನಂಗೆ ಡಬಲ್ ಬರುತ್ತಲ್ಲ ಅಂತ ನಾನು ಮಾಡಿದೆ. ಸೊ ಆದರೆ ಅದರಲ್ಲಿ 7 ಇಯರ್ಸ್ ಇದೆ. ಓಕೆ, ಬಟ್ ನನಗೇನಾದರೂ ರಿಗ್ರೆಟ್ ಇಲ್ಲ, ಮಾಡಬಾರ್ದು ಅಂತೇನಿಲ್ಲ. ನಾವು ಒಳ್ಳೇದಕ್ಕೆ ಸೇವಿಂಗ್ಸ್, ಇವಾಗ ನಾವು ಏನಾಗುತ್ತೆ, ಹಂಗೆ ಮನೇಲಿ ಇರ್ತೀವಿ ಅಂದರೆ ಅಮೌಂಟ್ ಇರೋಲ್ಲ. ಇವಾಗ ನಮ್ಮ ಮನೇಲಿ ನಾವು ದುಡ್ಡಿಟ್ಟರು, ಬ್ಯಾಂಕಲ್ಲಿ ಇಟ್ಟರು ಏನಾಗುತ್ತೆ, ಇನ್ಕಾರ್ ಎಮರ್ಜೆನ್ಸಿ ಬೇಕಾದಾಗ ಅಮೌಂಟ್ ತೆಗಿತೀವಿ ನಾವು. ಸೊ ಇದೇನಾಗುತ್ತೆ, ನಾವು ಬೇರೆ ಬ್ಯಾಂಕಲ್ಲಿ ಇರ್ತಾರೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ಅಲ್ಲೇ ಇರುತ್ತೆ, ನಾವು ತೆಗಿಯೋಕ್ಕಾಗಲ್ಲ. ಆ್ಯಂಡ್ ಹೇಗೆ ಅಮೌಂಟ್, ಇವಾಗ ನನಗೆ ಗೊತ್ತಿಲ್ಲ, ನನ್ನ ಹತ್ರ 50,000 ಇಟ್ಕೊಂಡಿರಲ್ಲ ನಾನು. ಬಟ್ ನನಗೇನು ಅನಿಸುತ್ತೆ ಅಂದಾಗ, ನನಗೆ 50,000 ಕಟ್ಟಬೇಕಲ್ಲ. ಸೊ ಹೆಂಗೋ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ಅಡ್ಜಸ್ಟ್ ಮಾಡಿ ಕಟ್ತೀನಿ. ಆ್ಯಂಡ್ ಸಾಲ ತೀರಿಸಲೇಬೇಕಲ್ವಾ. ಸೊ ಇರೋ ದುಡ್ಡು ಬರೋ ಸಂಬಳದಲ್ಲಿ ಅದು ಸ್ವಲ್ಪ ಉಳಿಸಿ ಅದನ್ನು ಸಾಲ ತೀರಿಸ್ತೀನಿ. ಇದೇ ಥರ ನಾನು ಮಾಡಿರೋದು. ಯಾವಾಗಲೂ ದುಡ್ಡು ಇಟ್ಕೊಂಡೇ ನಾನು ಇದನ್ನು ಪ್ಲ್ಯಾನ್ನ ನಾನು ಪೇ ಮಾಡಲ್ಲ. ಸ್ವಲ್ಪ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾನು ಪೇ ಮಾಡ್ತೀನಿ. ಆಮೇಲೆ 1-2 ತಿಂಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊತೀನಿ ನಾನು. ಸೊ ಇದೇ ಥರ ನಾನು ಮಾಡೋದು. ಆ್ಯಂಡ್ 2021 ಏನು ಮಾಡಿದೆ, ಫಸ್ಟ್ 20ಯಲ್ಲಿ 2 ಕೆಲಸ ಮಾಡಿದೆ. ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿದೆ, ಇನ್ನೊಂದು ವೆಲ್ತ್ ಬಿಲ್ಡರ್ ಪ್ಲ್ಯಾನ್ನ ನಾನು ಆ್ಯಕ್ಟಿವ್ ಮಾಡಿಕೊಂಡೆ. ಥರ್ಡ್ ಬಂದು ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಾನು ಮನೇನ ಲೀಸ್ಗೆ ಹಾಕ್ಕೊಂಡೆ. 2021 ಮನೇನ ಲೀಸ್ಗೆ ಹಾಕ್ಕೊಂಡೆ ನಾವು ಫಸ್ಟ್ ಬಾಡಿಗೆ ಮನೇಲಿದ್ವಿ. ಬಾಡಿಗೆ ಸಿಂಗಲ್ BHK ಇದ್ದಿದ್ದು ನಾವು, 1 BHK.
ಬಾಡಿಗೆ 7,500 ಆಯಿತು. ಮತ್ತು ವಾಟರ್ ಬಿಲ್ ಅದೆಲ್ಲ ಸಪ್ರೇಟ್, ಕರೆಂಟು ವಾಟರ್ ಮೇಂಟೆನೆನ್ಸ್ ಎಲ್ಲ ಸಪ್ರೇಟ್ ಇತ್ತು. ಸೊ ಎಷ್ಟು ವರ್ಷ ಆಯಿತು ನನಗೆ ಇವಾಗ ಲೈಕ್ 36 ವರ್ಷ ಅಂದಾಗ 30 ವರ್ಷ ಬರೀ ಬಾಡಿಗೆನೇ ಕಟ್ಟಿದ್ದೀವಿ ನಾವು ಎಲ್ಲ ಕಡೆಯೂ. ಸೊ ಅದಾದಮೇಲೆ ನಾನು ಏನಿದೆ ಲೀಸ್ಗೆ ಹಾಕ್ಕೊಂಡೆ ಮನೆ ಲೀಸ್ಗೆ ಹಾಕ್ಕೊಳ್ಳೋಕ್ಕೆ ಅಮೌಂಟ್ ಬೇಕಲ್ವ. ಸೊ ಆವಾಗ ನನ್ನ ಹತ್ರ ನನ್ನ ಹತ್ರ ₹1 ಕೂಡ ಇಲ್ಲ ಲೀಸ್ಗೆ ಹಾಕ್ಕೊಳ್ಳೋಕ್ಕೆ ಮನೆ. ಏನು ಮಾಡೋದು ಅಂತ ಹೇಳಿದಾಗ ಲೋನ್ ತೊಗೊಂಡೆ. ನಾನು 5 ಲಕ್ಷ ಲೋನ್ ತೊಗೊಂಡು ಇನ್ನು ಮಿಕ್ಕಿ ಸ್ವಲ್ಪ ಜುವೆಲ್ಸ್ನೆಲ್ಲ ಫ್ಲಶ್ ಮಾಡಿ ಒಂದು 7 ಲಕ್ಷಕ್ಕೆ ಮನೇನ ಲೀಸ್ಗೆ ಹಾಕ್ಕೊಂಡೆ ನಾನು. 7 ಲಕ್ಷಕ್ಕೆಲ್ಲ 8 ಲಕ್ಷಕ್ಕೆ ಮನೇನ ಲೀಸ್ಗೆ ಹಾಕ್ಕೊಂಡೆ. 8 ಲಕ್ಷಕ್ಕೆ ಮನೇನ ಲೀಸ್ಗೆ ಹಾಕ್ಕೊಂಡ್ವಿ. ಗೋಲ್ಡ್ ಸ್ವಲ್ಪ ಫ್ಲಶ್ ಮಾಡಿದೆ ಆ್ಯಂಡ್ ಸ್ವಲ್ಪ ಸಾಲ ಮಾಡಿದೆ. ಮತ್ತು ಒಂದು 5 ಲಕ್ಷ ಬ್ಯಾಂಕಿಂದ ಲೋನ್ ತೊಗೊಂಡೆ. ನಾನು ತೊಗೊಂಡು ಮನೇನ ಲೀಸ್ಗೆ ಹಾಕ್ಕೊಂಡೆ. ಮನೆ ಲೀಸ್ಗೆ ಹಾಕ್ಕೊಂಡು ನಾವೇನು ಪ್ಲ್ಯಾನ್ ಮಾಡಿದ್ವಿ, ಇವಾಗ 7,500 ಏನು ಮನೆ ರೆಂಟ್ ಕಟ್ತಾಯಿದ್ದೀನಲ್ವ, ಅದ್ರ ಜೊತೆ ನನ್ನ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಸೇರಿ ಮಾತಾಡಿ ಅದ್ರ ಜೊತೆ ಇನ್ನೂ ಒಂದು 7,500 ಹಾಕಿ 14,000 ಲೋನ್ ಕಟ್ಕೊಂಡು ಹೋಗೋಣ. ಇವಾಗ ಏನು ಬಾಡಿಗೆ ಕಟ್ಟೋ ದುಡ್ಡಂತೂ ನಮ್ಗೆ ವಾಪಸ್ ಬರೋಲ್ಲ. ಅದೇ ಈ ಲೋನ್ ಕಟ್ಕೊಂಡು ಹೋದರೆ ಆ ಲೀಸ್ ಅಮೌಂಟ್ ಹಂಗೆ ಇರುತ್ತೆ, ಅದು ನಮಗೆ ವಾಪಸ್ ಸಿಗುತ್ತೆ ಅಂತ. ಸೊ ಇದು ನಾನು ಪ್ಲ್ಯಾನ್ ಮಾಡಿ ಲೋನ್ ತೊಗೊಂಡು ಲೀಸ್ಗೆ ಹಾಕ್ಕೊಂಡು ಏನು ಬಾಡಿಗೆ ಕಟ್ತಾಯಿದ್ದೀನಲ್ವ ಆ ದುಡ್ಡನ್ನ ನಾನು ಲೋನ್ ಕಟ್ತಾಯಿದ್ದೀನಿ. ಸೊ ಲೋನು ನಂದು ಕ್ಲಿಯರ್ ಆಗಿದೆ. ಇವಾಗ ಅಮೌಂಟ್ ನನ್ನದೇ ಆಗಿದೆ. ಸೊ ಇವಾಗ ಅಂದರೆ ಹೇಳ್ಬೋದು ಲೋನ್ ಅಮೌಂಟ್ ನಿಮ್ದು ಹೆಂಗಾಗುತ್ತೆ ಅಂತ, ಇಂಟ್ರೆಸ್ಟ್ ಎಲ್ಲ ಕಟ್ಟಿರ್ತಾರೆ ಅಂತ. ಬಟ್ ಇವಾಗ ನಾನು ಬಾಡಿಗೆ ಕಟ್ಕೊಂಡಿದ್ರೆ ಆ ಅಮೌಂಟ್ ನಂದಾಗಲ್ಲಲ್ವ. ಇಷ್ಟು ವರ್ಷ 30 ವರ್ಷ ಬಾಡಿಗೆ ಕಟ್ಟಿದ್ದೀವಿ. ಎಕ್ಸಾಂಪಲ್ ನೀವು 5,000 ಅಂದ್ರೂ 30 ವರ್ಷಕ್ಕೆ ಎಷ್ಟು ಆಯಿತು, ತಿಂಗಳಿಗೆ 5,000 ಅಂದಾಗ 30 ವರ್ಷಕ್ಕೆ ಎಷ್ಟೊಂದು ದುಡ್ಡು ಆಗುತ್ತಲ್ವ, ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ನಾನು 5 ವರ್ಷದಲ್ಲಿ 9 ಲಕ್ಷ, ಇವಾಗ ಈ ಇಯರ್ ಮನೆ ಚೇಂಜ್ ಮಾಡಿದ್ವಿ. ಇದು 9 ಲಕ್ಷದ ಮನೆ ಲೀಸ್ಗಿದು. ಸೊ ಇವಾಗ ನನ್ನ ಹತ್ರ ಲೈಕ್ ಆಲ್ಮೋಸ್ಟ್ ಒಂದು 14-15 ಲ್ಯಾಕ್ಸ್ವರೆಗೂ ಅಮೌಂಟ್ ಇದೆ ಅಂತ ಹೇಳ್ಬೋದು. ಹೇಗಿದೆ ಅಂದರೆ ಕ್ಯಾಶ್ ಅಂತ ಇಲ್ಲ, ಒಂದು ಲೀಸಿಗೆ ಮನೆ 9 ಲಕ್ಷ ಪ್ಲಸ್ SBI ದುಡ್ಡು ಇದೆಯಲ್ವ, ಅದೊಂದು 5 ಲಕ್ಷ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ನನ್ನ ಹತ್ರ 14 ಲಕ್ಷ ಸೇವಿಂಗ್ಸ್ ಇದೆ ಅಂತ ನಾನು ಯಾರಾದರೂ ಕೇಳಿದರೆ ಹೇಳ್ಬೋದು. ಏನು ಮಾಡ್ತಿದ್ದೀರಾ ಬೆಂಗಳೂರಲ್ಲಿ, ಇಷ್ಟು ವರ್ಷ ಏನು ಮಾಡಿದ್ದೀರಾ ಅನ್ನೋರಿಗೆಲ್ಲ ಇವಾಗ ನನ್ನ ಹತ್ರ ಆನ್ಸರ್ ಇದೆ, ಮನೆ ಲೀಸ್ಗೆ ಹಾಕ್ಕೊಂಡಿದ್ದೀನಿ ಅಂತ. ಸೊ ಇನ್ನೊಂದು ಹೇಳಬೇಕು ಅಂದರೆ ಎಲ್ಲರೂ ಯೋಚನೆ ಮಾಡ್ಬೋದಲ್ವ, ಅಷ್ಟು ನಮ್ಗೆ ಬರೋ ಸಂಬಳದಲ್ಲಿ ಲೈಕ್ ಎಲ್ಲ ಕರೆಕ್ಟ್ ಆಗ್ತಾಯಿದೆ, ಹಿಂಗೆ ಲೋನೆಲ್ಲ ತೊಗೊಂಡು ಜಾಸ್ತಿ ಕಮಿಟ್ಮೆಂಟ್ ಆಗುತ್ತೆ ಅಂತ. ಸೀರಿಯಸ್ ಆಗಿ ಹೇಳ್ತೀನಿ, ನಾವು ಅದೇ ಥರ ಇದ್ವಿ. ಫಸ್ಟು ಏನೂ ಕಮಿಟ್ಮೆಂಟ್ ತೊಗೋತಾ ಇರಲಿಲ್ಲ, ಏನಕ್ಕೂ ಸಾಕಾಗಲ್ಲ ದುಡ್ಡು ಅಂದ್ಬಿಟ್ಟು ಏನಕ್ಕೂ ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಬಟ್ ನೀವು ನಂಬ್ತಿರೋ ಇಲ್ವೋ, ಕಮಿಟ್ಮೆಂಟ್ ಸ್ಟಾರ್ಟ್ ಆದಾಗ ಮನುಷ್ಯ ಬದಲಾಗ್ತಾನೆ, ಕಮಿಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾನೆ. ಸೊ ನಾವು ಕಮಿಟ್ಮೆಂಟ್ ಇಟ್ಕೊಂಡ್ವಿ, ಆವಾಗ ನಮ್ಮ ಖರ್ಚುಗಳು ಕಮ್ಮಿ ಆಗುತ್ತೆ. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ಕಮಿಟ್ಮೆಂಟ್ಗೆ ಅಂತ ದುಡ್ಡು ಎತ್ತಿಟ್ಬಿಡಬೇಕು, ಆಮೇಲೆ ನಮ್ಮದು ಬೇರೆ ಖರ್ಚು. ಒಂದಿನ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಫಸ್ಟ್ ಕಮಿಟ್ಮೆಂಟ್ ಅಂತ ನಾವು ಏನು ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಇವಾಗ ಬ್ಯಾಂಕಿಗೆ ಲೋನ್ ಕಟ್ಟಲೇಬೇಕು, ಇಲ್ಲಾಂದ್ರೆ ಅವ್ರ ಮನೆ ಹತ್ರ ಬರ್ತಾರೆ. ಸೊ ನಮ್ಮದು ಮೈಂಡಲ್ಲಿ ಅದಿರುತ್ತೆ. ಸೊ ನಾನೇನು ಮಾಡ್ತೆ, ಫಸ್ಟ್ ಅದೇನಿದೆ ಲೋನ್ಗಳು ಅದೆಲ್ಲ ಕ್ಲಿಯರ್ ಮಾಡಬೇಕು, ಆಮೇಲೆ ಬೇರೆ ಏನಿದ್ರು ನೋಡಬೇಕು. ಆ ಥರ ಯೋಚನೆ ಮಾಡಿ ಇದು ಮಾಡ್ಕೊಳೋದೆ. ಏನು ಲೋನ್ ಅಮೌಂಟ್ ಇತ್ತು ಆ ಡೇಟಿಗೆ ಕರೆಕ್ಟಾಗಿ ಅಷ್ಟು ಇಟ್ಬಿಟ್ಟು ಬೇರೆ ಏನಿರುತ್ತೆ ಅದರಲ್ಲಿ ನಮ್ಮದು ಲೈಕ್ ಅಷ್ಟು ನಾವು ಇದು ಮಾಡ್ಕೊಂಡು ಹೋಗ್ತೇವೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ವಿ. ಒಂದು ಸಲ ಕಮಿಟ್ಮೆಂಟ್ ಅಂತ ಸ್ಟಾರ್ಟ್ ಆದಾಗ ಆಟೋಮ್ಯಾಟಿಕ್ ನಿಮಗೆ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ನನ್ನ ಸಜೆಷನ್ ಬಂದು ನೀವು ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೋಬೇಡಿ, ಸ್ವಲ್ಪನೇ ಮಾಡ್ಕೊಂಡು ಹೋಗಿ, ನಿಮಗೆ ಕಾನ್ಫಿಡೆಂಟ್ ಬರ್ತಾ ಹೋಗುತ್ತೆ. ಸೊ ಒಂದು ಕಾನ್ಫಿಡೆಂಟ್ ಬರುತ್ತಲ್ಲ, ಓಕೆ ಒಂದೊಂದೇ ಮಾಡಿ, ಎಲ್ಲ ಒಟ್ಟಿಗೆ ಮಾಡೋಕ್ಕೆ ಹೋಗಬೇಡಿ, ಒಂದೊಂದೇ ಮಾಡ್ತಾ ಬನ್ನಿ, ನಿಮಗೆ ಯೂಸ್ ಆಗುತ್ತೆ. ಲೈಕ್ ಅವಾಗ ನಿಮ್ಗೆ ಮುಂದೆ ಬರ್ಡನ್ ಅನಿಸಲ್ಲ. ಆ್ಯಂಡ್ ಬರ್ಡನ್ ಯಾರೂ ಮಾಡ್ಕೋಬೇಡಿ, ಬರ್ಡನ್ ಮಾಡ್ಕೊಳ್ಳೋದು ತುಂಬ ಲೈಕ್ ದೊಡ್ಡ ತಪ್ಪು ಮಾಡ್ಕೋಬೇಡಿ. ನಿಮ್ಗೆ ಇವಾಗ ನನಗೆ ಏನಕ್ಕೆ ನಾನು 7,500 ಬಾಡಿಗೆ ಕಟ್ತಾಯಿದ್ದೀನಿ ಅಂದಾಗ ಆ್ಯಂಡ್ 14,000 ಲೋನ್ ಕಟ್ಟೋದು ನನಗೆ ದೊಡ್ಡದು ಅನಿಸಿಲ್ಲ. ಯಾಕೆಂದ್ರೆ ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಕಟ್ತಾ ಇದ್ದಲ್ವ, ಇಬ್ಬರು ಹಾಫ್ ಅಕೌಂಟ್ ಕಟ್ಟಿರೋದ್ರಿಂದ ನಮಗೇನು ಅಷ್ಟು ಅನಿಸಿಲ್ಲ. ಸೊ ಅದು ಹಂಗೆ ಮೇಂಟೈನ್ ಆಯಿತು. ಆಮೇಲೆ ಲೈಕ್ ಇಯರ್ಲಿ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ನಮ್ಮದು. ಸೊ ಆವಾಗ ಅದು ಹಂಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಟೆನ್ಷನ್ ಇಲ್ಲ. ಸೊ ನೀವು ಅಷ್ಟು ಇವಾಗ ನೀವು 7,000 ಕಟ್ತಾಯಿದ್ದೀರಾ ಅಂದಾಗ ನಿಮ್ಗೆ ಜಾಸ್ತಿ ಅಷ್ಟು 14,000 ಆಗಲ್ಲ ಅಂದ್ಕೊಳ್ಳಿ, ಒಬ್ಬರೇ ದುಡಿತಾಯಿದ್ದೀರಿ ಅಂದಾಗ 10,000 ನೀವು EMI ಹಾಕ್ಕೊಂಡು ಇದು ಮಾಡ್ಬೋದು, ಇಲ್ಲ ಇನ್ಸೂರೆನ್ಸ್ಗಳು ಮಾಡಿಸಿ. ಸೊ ಅದು ಕೂಡ ನಿಮಗೆ ಸೇವಿಂಗ್ಸೇ. ನಿಮ್ಮ ಲೈಫ್, ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಆಗಿರಬೇಕು ಅಂತ ನಿಮ್ಗೆ ಅನಿಸಿದರೆ ನೀವು ನಂತರ ಥಿಂಕ್ ಮಾಡ್ತೀರಾ, ಫ್ಯಾಮಿಲಿ ಸೆಕ್ಯೂರ್ ಆಗಿರಬೇಕು, ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡ್ತೀರಾ ಅಂದರೆ ಫಸ್ಟ್ ನೀವು ಲೈಫ್ ಇನ್ಸೂರೆನ್ಸ್ ಮಾಡಿಸಿ. ಆ್ಯಂಡ್ ಒಂದು ಹೆಲ್ತ್ ಇನ್ಸೂರೆನ್ಸು ತುಂಬ ಇಂಪಾರ್ಟೆಂಟ್, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ನಿಮ್ಮ ಅಮೌಂಟು, ನಿಮ್ಮ ಜ್ಯುವೆಲ್ಸ್ ಏನು ಸೇವ್ ಮಾಡಿ, ಸ್ವಲ್ಪ ಸೇವ್ ಮಾಡಿ ಜ್ಯುವೆಲ್ಸ್ ಮಾಡಿಟ್ಕೊಂಡಿರ್ತೀರಲ್ವ ಅದನ್ನೆಲ್ಲ ನೀವು ಹಾಗೆ ಉಳಿಸ್ಕೋಬೋದು. ಆ್ಯಂಡ್ ಇನ್ನೊಂದು ಪ್ಲ್ಯಾನು, ಜ್ಯುವೆಲ್ಸ್ ಅಂದಾಗ ನೆನಪಾಯಿತು, ಇವಾಗ ಜ್ಯುವೆಲ್ರಿ ಅಂತೂ ತೊಗೊಳಕ್ಕಾಗಲ್ಲ, ಯಾಕೆ ಅಷ್ಟು ರೇಟು ಜಾಸ್ತಿ ಆಗಿದೆ. ಬಟ್ ನಾನು ಸೇವಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಇನ್ನೊಂದು ಮಾಡ್ತಾಯಿದ್ದೆ, ಮಂತ್ಲಿ ಗೋಲ್ಡ್ಗೆ ಚೀಟಿ ಕಟ್ತಾಯಿದ್ದೆ. ಲೈಕ್ 3,000, 1,500 ಈ ಥರ ನಾನು ಕಟ್ಟಿ ಅದರಲ್ಲೂ ಕೂಡ ನಾನು ಜ್ಯುವೆಲ್ಸ್ನ ತೊಗೊಂಡಿದ್ದೀನಿ. ಅದು ಕೂಡ ನನ್ನ ಸೇವಿಂಗ್ಸ್ ಅಂತ ಹೇಳ್ಬೋದು. ಅದು ಮಂತ್ಲಿ ಸೇವಿಂಗ್ಸ್ ಅಂತ ಬರ್ತಾಯಿತ್ತು. ಮಂತ್ಲಿ ನಾನು ಅಮೌಂಟ್ ಕಟ್ಬಿಟ್ಟು ಲೈಕ್ ಮಂತ್ಲಿ ನಾನು ಕಟ್ತಾಯಿದ್ದೆ.
ನನಗೊಂದು ಕ್ರೇಜ್ ಇತ್ತು ಲೈಕ್ ಡೈಮಂಡ್ಸ್ ತೊಗೋಬೇಕು ಅಂತ. ಸೊ ಆವಾಗ ನಾನು ಕಲ್ಯಾಣ್ ಜ್ಯುವೆಲ್ಸಲ್ಲಿ 3000 ಮಂತ್ಲಿ ಪೇ ಮಾಡಿ ಸ್ವಲ್ಪ ಡೈಮಂಡ್ಸ್ ತಗೊಂಡಿದ್ದೀನಿ. ಲೈಕ್ ಅಷ್ಟು ದೊಡ್ಡದೇನಿದೆ, ಚಿಕ್ಕದು ಇದೆ. ಈ ಮೂಗ್ಬಟ್ಟು ಮತ್ತು ಇದೊಂದು ಡಾಲರ್ ತೊಗೊಂಡಿದ್ದೀನಿ. ಸೊ ಆ್ಯಂಡ್ ಇದೊಂದು ರಿಂಗ್, ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನ್ನದು ಬರ್ಡೇಗೆ. ಇದೆರಡು ನಾನು ಮಂತ್ಲಿ ಅಮೌಂಟ್ ಕಟ್ಟಿ ತೊಗೊಂಡಿದ್ದು, ತುಂಬ ಚಿಕ್ಕದೇ. ಬಟ್ ನನ್ನ ವಿಶ್ನ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಅಂತ ನನಗನ್ನಿಸುತ್ತೆ. ಸೊ ತುಂಬ ದೊಡ್ಡದಾಗಿ ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ನಮಗೆಲ್ಲ ಅಷ್ಟೊಂದು ನಮ್ಮ ಲಕ್ಷ ಕೊಟ್ಟು ಡೈಮಂಡ್ಸ್ ಎಲ್ಲ ತೊಗೊಳಕ್ಕಾಗಲ್ಲ ಅಂದಾಗ ನಾನು ಚಿಕ್ಕದಲ್ಲಿ ಥೌಸಂಡ್ಸಲ್ಲಿ ತೊಗೊಂಡು ನನ್ನ ಆಸೆನ ನಾನು ಈಡೇರಿಸ್ಕೊಂಡಿದ್ದೀನಿ. ಸೊ ನಿಮಗೆ ಏನು ಅನ್ನಿಸ್ತು ನನ್ನ ವೀಡಿಯೋ ಅಂತ ನೀವು ಕಮೆಂಟ್ಸ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಪ್ರಕಾರ ನಾನು ಮಾಡಿದ್ದು ಏನು ಲಾಸ್ ಆಗಲಿ ತಪ್ಪು ಅಂತ ನನಗೆ ಅನಿಸಲ್ಲ, ಏಕೆಂದರೆ ಇದು ನಾನು ಸೇವ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ನಮಗೆ ಇವಾಗ ಮ್ಯೂಚುವಲ್ ಫಂಡ್ಸ್ ಶೇರ್ ಮಾರ್ಕೆಟಲ್ಲಿ ನಾಲೆಜ್ ಇಲ್ಲ, ತುಂಬ ಭಯ ಇರುತ್ತೆ ಎಲ್ಲಿ ಲಾಸ್ ಆಗುತ್ತೆ ದುಡ್ಡೆಲ್ಲ ಅಂತ. ಸೊ ಅದನ್ನೆಲ್ಲ ನಮ್ಗೆ ಅಷ್ಟು ನಾಲೆಜ್ ಇರೋದ್ರಿಂದ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಇದೆಲ್ಲ ಚಿಕ್ಕ ಪುಟ್ಟದ್ದು, ಬಟ್ ನಾವು ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟದ್ದು ಆ್ಯಂಡ್ ಯಾವುದೇ ರಿಸ್ಕ್ ಇಲ್ದಿರ ನಾವು ಇದನ್ನು ಸೇವ್ ಮಾಡ್ಕೋಬೋದು ಅಂತ ಅಂದ್ಕೊಂಡು ನಾನು ಈ ಥರ ಸೇವಿಂಗ್ಸ್ನ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಸೊ ಇದರಿಂದ ನಾನು 6 ವರ್ಷದಲ್ಲಿ ನಾನು ಒಂದು 14 ಲಕ್ಷ ಸೇವ್ ಮಾಡಿದ್ದೀನಿ ಅಂದರೆ ಇದರಿಂದ ನಾನು ಮಾಡಿರೋದು. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.